ಎಲ್ಲರೂ ಪ್ರೇಮ, ಕಾವ್ಯ, ರಾಮ್ ಎಲ್ಲರೂ ಫನ್ ಮಾಡ್ತಿರ್ತಾರೆ. ಎಲ್ಲರೂ ಫನ್ ಮಾಡ್ತಾ ಇರಬೇಕಾದ್ರೆ ಮಕ್ಕೊಂಡಿದ್ದಾನೆ. ಸುಮ್ಮನೆ ಯಾಕೆ ಎಬ್ಬಿಸ್ಬೇಕು, ಬೆಳಗ್ಗೆಯಿಂದ ಫುಲ್ ಟಯರ್ಡ್ ಆಗಿರ್ತಾನೆ, ಇಷ್ಟು ಜವಾಬ್ದಾರಿ ತೊಗೊಂಡಿದ್ದಾನೆ, ಇಷ್ಟೆಲ್ಲ ಕೆಲಸ ಮಾಡೋದು, ನೀನು ಆರಾಮಾಗಿ ಮಲ್ಕೊ ಅಂತ ಹೇಳಿ ನಾನು ಮೆತ್ತಿಗೆ ನೀರು ತೊಗೊಂಬರ್ತೀನಿ ಅಂತಂದು ಹೇಳಿ ನಿಧಾನಾಗಿ, ಅಂದರೆ ಸೌಂಡ್ ಮಾಡಲಾರ್ದಂಗೆ, ಅವ್ನಿಗೆ ಎಬ್ಬಿಸ್ಲಾರ್ದಂಗೆ, ರಾಮನ ಎಬ್ಬಿಸ್ಲಾರ್ದಂಗೆ ನಿಧಾನಾಗಿ ಮೆಲ್ಲಕ್ಕೆ ಹೋಗ್ತಿರ್ತಾಳೆ. ಅವನಿಗೆ ಗೊತ್ತಾಗಲ್ಲ ರಾಮ್ಗೆ ಇವಳು ಹೋಗಿರೋದು. ಅವಳು ಮೆಲ್ಲಕ್ಕೆ ಹೋಗ್ತಾ ಡೈನಿಂಗ್ ಟೇಬಲ್ ಬರುತ್ತೆ. ಡೈನಿಂಗ್ ಟೇಬಲ್ ನೋಡಿದ ಕೂಡಲೇ ನನಗೆ ಹಸಿವಾಗ್ತಿದೆ ಅಂಥೇಳಿ, ಊಟ ಇದೆ ಅಂಥೇಳಿ, ಸ್ವಲ್ಪ ಊಟ ತಿಂದುಬಿಡೋಣ ಅಂಥೇಳಿ ಡೈನಿಂಗ್ ಟೇಬಲ್ ಮೇಲೆ ಕುಂತ್ಬಿಡ್ತಾಳೆ. ಡೈನಿಂಗ್ ಟೇಬಲ್ ಮೇಲೆ ಕುಂತು ಫುಡ್ ಸರ್ವ್ ಮಾಡ್ಕೊತಿರ್ತಾಳೆ. ರೈಸ್ ಹಾಕ್ಕೊಂಡು, ಕರ್ಡ್ ಎಲ್ಲ ಹಾಕ್ಕೊಂಡು ಅದೇ ಟೈಮ್ಗೆ ಮಹೇಶ್ವರಿ ಮೇಲಿಂದ ಕೆಳಗೆ ಬರ್ತಿರ್ತಾಳೆ. ಮಹೇಶ್ವರಿ ಯಾರು ಏನೋ ಮೇಲೆ ನೋಡ್ತಾಳೆ, ಕೆಳಗಡೆ ನೋಡಿದ್ರೆ ಯಾರು ಇದ್ದಾರಾ ಅಂಥೇಳಿ ತುಂಬ ಹೆದರ್ಕೊಂಡು ಮಹೇಶ್ವರಿ ತುಂಬ ಹೆದರ್ಕೊಂಡಿದ್ದೆ. ಮಹೇಶ್ವರಿ ಯಾರು ಅಂತ ಕೇಳಿದ್ರು ಪ್ರೇಮ ಏನು ರೆಸ್ಪಾನ್ಸೇ ಮಾಡೋಲ್ಲ. ಪ್ರೇಮ ಏನು ರೆಸ್ಪಾನ್ಸ್ ಮಾಡಲಾರ್ದು ಯಾರದು ಅಂತ ಕೇಳ್ತಾರೆ. ಇಷ್ಟೊತ್ತಲ್ಲಿ ಏನು ಮಾಡ್ತಾಯಿದ್ದೀರಾ ಅಂತ ಎಲ್ಲ ಕೇಳಿದ್ರು ಪ್ರೇಮ ಎಲ್ಲರ ಹೆಸರು ಹೇಳ್ತಾಳೆ. ಪಂಚಮಿ ಹೆಸರು ಹೇಳ್ತಾಳೆ, ಪೂರ್ವಿ ಹೆಸರು ಹೇಳ್ತಾಳೆ, ಕಾವ್ಯ ಯಾರಿದ್ದೀರಿ ನೋಡು, ಮಾತಾಡಿ ಅಂತ ಯಾರು ಏನು ಹೇಳಿದ್ರು ಅವಳು ಮಾತಾಡ್ತಾನೆ ಇರಲ್ಲ. ಯಾರು ಊರ್ವಿ ಮಾತಾಡಲ್ಲ, ಪಂಚಮಿ ಮಾತಾಡಲ್ಲ. ಯಾಕಂದರೆ ಇಲ್ಲಿ ಇರೋದೇ ಪ್ರೇಮ ಇರ್ತಾಳೆ. ಹಾಗಾಗಿ ಇವಳಿಗೂ ತುಂಬ ಕನ್ಫ್ಯೂಸ್ ಆಗ್ತದೆ. ಯಾರು ನೀವು, ಯಾರು ಏನು ಅಂತ ಎಲ್ಲ ಕೇಳ್ತಾನೆ ಗಾಬರಿ ಆಗ್ತಾನೆ ಕೇಳ್ತಿರ್ತಾಳೆ. ಹಾಗೆ ಮೆಲ್ಲಗೆ ಸ್ಟೆಪ್ಸ್ ಎಲ್ಲ ಇಳಿದು ಬರ್ತಾಳೆ. ಸ್ಟೆಪ್ಸ್ ಎಲ್ಲ ಇಳಿದು ಬರ್ತಾ ಅವಳಿಗೆ ಗೊತ್ತಾಗಲ್ಲ. ಅದ್ರಲ್ಲಿ ಕತ್ಲ ಒಂದಿರುತ್ತಲ್ಲ, ಯಾರು ಅಂತ ಹೆದರ್ಕೊತಾನೆ ಇರ್ತಾಳೆ. ಅದೇ ಟೈಮ್ ಒಳಗೆ ಪ್ರೇಮ ಎದ್ದುಬಿಟ್ಟು ನಾನೇ ಅಂತ ಹೇಳಿ ಹೇಳ್ಬಿಡ್ತಾಳೆ. ಅದು ನೋಡಿ ಅವಳು ಇನ್ನಿಷ್ಟು ಶಾಕ್ ಆಗಿಬಿಟ್ಟು ಇನ್ನಿಷ್ಟು ಭಯ ಪಟ್ಕೊಂಡು ನಾನೇ ಅವಳು ಮತ್ತೆ ಆವಾಗ ದೆವ್ವ ಪ್ರೇಮ ದೆವ್ವ ಅಂಥೇಳಿ ಅರಸ್ತಿರ್ತಾಳೆ, ಚೀರ್ತಿರ್ತಾಳೆ. ಆವಾಗ ನಾನೇ ಅಂಥೇಳಿ ಅವಳು ಪ್ರೇಮ ಅಂತ ಹೇಳ್ತಾಳೆ. ನಾನೇ ಅತ್ತೆ ಅಂಥೇಳಿ ಊಟ ಮಾಡ್ತಾಳೆ. ಹಾಗೆ ಮೊಸರನ್ನ ಚೆನ್ನಾಗಿ ಕಲಸಿ ತಿಂತಿರ್ತಾಳೆ. ಹಾಗೆ ಗಬ ಅಂತ ತಿಂತಿರ್ತಾಳೆ. ಅದು ತಿಂತಿರೋದು ನೋಡಿ ಅವಳಿಗೆ ಇನ್ನಿಷ್ಟು ಶಾಕ್ ಆಗಿಬಿಡ್ತೈತಿ. ಇನ್ನಿಷ್ಟು ಶಾಕ್ ಆಗಿ ಹೆದರ್ಕೊಂಡ್ಬಿಡ್ತಾಳೆ. ತಿಂತೀರಾ ಅಂತ ಅವಳು ಕೇಳ್ತಾಳೆ. ಅವಳು ಕೇಳಿದಾಗ ಮಹೇಶ್ವರಿ ತುಂಬ ಹೆದರ್ಕಂತಾಳೆ. ಮೊಸರನ್ನ ಬೇಕಾತೆ ರಾಮ್ ಒಳಗಡೆ ಚೆನ್ನಾಗಿ ನಿದ್ದೆ ಮಾಡ. ರಾಮ್ ಇವಳು ತಿಂತಿರೋದೇ ಗೊತ್ತಿರಲ್ಲ ರಾಮ್ಗೆ. ಇವಳು ತುಂಬ ಹೆದರ್ಕೊಂಡ. ಮೊಸರನ್ನ ತಿನ್ಸಕ್ಕೆ ಹೋದ್ರೂ ಬೇಡ, ದೆವ್ವ ಅಂತ ಹೆದರ್ಕೊಂಡು ಕಾಪಾಡಿ ಅಂತ ಜೋರು ಆರಿಸ್ಬಿಡ್ತಾಳೆ. ಕಾಪಾಡಿ ಅಂತ ಜೋರು ಆರಿಸ್ತಿರ್ತಾಳೆ. ಕಿವಿ ಮುಚ್ಕೊಂಡು ಕಣ್ಣು ಮುಚ್ಕೊಂಡು ದೆವ್ವ ಅಂತ ತೋರಿಸ. ಅದೇ ಶ್ರೀಧರು ಎಲ್ಲರೂ ಬರ್ತಾರೆ. ಶ್ರೀಧರು, ಸಂಗೀತ, ಆಮೇಲೆ ಕೀರ್ತಿ, ಪಂಚಮಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದು ಇದು ಮಾಡ್ತಾನೆ. ಅದೇ ಟೈಮಿಗೆ ರಾಮ್ ಬಂದುಬಿಡ್ತಾನೆ. ರಾಮಿಗೆ ಒಂಥರ ಭಯ, ಇವಳೇ ಇವಳನ್ನೇ ನೋಡಿ ಹೆದರ್ಕೊತಿದ್ದಾಳೆ. ಆವಾಗ ಸಂಗೀತ ಮುಂದೆ ಅವಳು ಕಲ್ಯಾಣಿ ಮುಂದೆ ಎಲ್ಲ ಹೇಳ್ತದೆ. ಕಲ್ಯಾಣಿ ಮುಂದೆ ಹೇಳ್ದ ಊರ್ವಿ ಎಲ್ಲರೂ ಹೆದರ್ಕೊಂಡ್ಬಿಡ್ತಾಳೆ ಇವಳು ಆಡ್ತಾ ಇರೋದು ನೋಡಿಕೊಂಡು. ಆಮೇಲೆ ಕಿಟ್ಟಿ, ರಾಮು ಎಲ್ಲರೂ ಗಾಬರಿಯಿಂದ ನೋಡೋದು. ಅವನಿಗೆ ರಾಮ್ಗಂತೂ ಒಂಥರ ಟೆನ್ಷನ್, ಇವಳು ಏನೋ ಒಂದು ಸಿಗಾಕೊಂತಾಳೆ ಅಂತಂದೇಳಿ ಅವನಿಗಂತೂ ಫುಲ್ ಟೆನ್ಷನ್ ಅದೇ ಟೈಮಿಗೆ ಮಹಾದೇವು ಹಾಗೂ ಕಾವ್ಯನೂ ಬಂದುಬಿಡ್ತಾಳೆ. ಏನಾಯಿತು ಶ್ರೀಧರ್ ಬೈತಾನ, ಅಲ್ಲಿ ಮಲಗಿದವಳು ಇಲ್ಲಿ ಹೆಂಗೆ ಬಂದಿ ನೀನು ಅಂಥೇಳಿ. ಆಮೇಲೆ ಅವಳು ಮೊಸರನ್ನ ಅಂತಾಳೆ. ಆ ಮೊಸರನ್ನ ನೋಡಿ ಮೊಸರನ್ನ ತಿನ್ನಕ್ಕೆ ಬಂದ್ಯಾ ನೀನು ಇಷ್ಟೊತ್ತಿನಲ್ಲಿ ಅಂತ ಅವ್ನು ಶ್ರೀಧರ್ ಬೈತಾನೆ. ಮೊಸರನ್ನ ಬೇಕಂದರೆ ಅಡುಗೆ ಮನೇಲೂ ಎಷ್ಟನ್ನ ತಿನ್ನು ಅಂಥೇಳಿ ಅವ್ನು ಬೈತಾನೆ ಶ್ರೀಧರ್ ಬೈದಾಗ, ರಾತ್ರಿ ಹೊತ್ತಿನಲ್ಲಿ ಯಾಕೆ ಕಿರ್ಚಾಡ್ತಿ, ನಿದ್ದೆಗಣ್ಣಲ್ಲಿ ತಲೆ ಏನಾದರೂ ಕೆಟ್ಟಿದೆ ಅಂತ ಶ್ರೀಧರ್ ಬೈತಾನೆ. ಪೂರ್ವಿ ಹೋಗಮ್ಮ ಮೊಸರನ್ನ ಹಾಕೊಂಬ ಒಂದು ತಟ್ಟೆಯಲ್ಲಿ, ಎಷ್ಟು ಬೇಕಾದ್ರೂ ಅಂತ. ಇವಳಿದ್ದು ಬೇಡ ಅಂಥೇಳಿ ಹೆದರ್ಕೊಂಡ್ಬಿಡ್ತಾಳೆ. ಬೇಡ ಅಂಥೇಳಿ ಹೆದರ್ಕೊಂಡು ಯಾರೂ ನಂಬಲ್ಲ. ಇವಳು ದೆವ್ವ ಅಂತಿರ್ತಾಳೆ. ಅವ್ನು ಕಿಟ್ಟಿನೂ ಕಿಂಡಲ್ ಮಾಡಿಬಿಡ್ತಾನೆ. ಪ್ರೇಮ ದೆವ್ವ ಆಗಿದ್ದಾಳ ಅಂತ ಹೇಳ್ದ. ಇದೇ ಟೈಮಿಗೆ ಅವಳು ಕಲ್ಯಾಣಿ ಬೈತಾ, ಮೊಸರನ್ನ ತಗೊಂಬರ್ತಾನೆ ತಿನ್ನ ಅಂದರೆ ಬೇಡ ಅಂತೀಯಲ್ಲ, ಏನಾಗೈತಿ ಅಂಥೇಳಿ. ಅವನು ಕಿಟ್ಟಿದ ಸ್ವಲ್ಪ ಸುಧಾರಿಸ್ಕೊ, ಉಸಿರು ತಗೋ ಅಂತ. ಆವಾಗ ಕಲ್ಯಾಣಿ ಮುಂದೆ ಆಕೆ ಮಹೇಶ್ವರಿ ಹೋಗಿ ಹೇಳ್ತಾಳೆ, ಅಕ್ಕ ಇಲ್ಲಿ ಪ್ರೇಮ ನೋಡಿದೆ ಅಕ್ಕ, ಅವಳು ದೆವ್ವ ಆಗಿದ್ದಾಳಕ್ಕ, ಅವಳು ಇಲ್ಲಿ ಬಂದಿದ್ದಾಳಕ್ಕ ಅಂತ ಎಲ್ಲ ಇವಳು ಎಲ್ಲ ಹೇಳ್ತಾ ಇದ್ರು ಕೂಡ
ಅವಳು ಎಷ್ಟು ಭಯ ಪಟ್ಟಿರ್ತಾಳಂದರೆ ಅಷ್ಟು ಭಯ ಪಟ್ಟಿರ್ತಾಳೆ. ಮಕ್ಕಳು ಇವಳು ಹೇಳಿದರೂ ಯಾರೂ ನಂಬ್ತಾ ಇರಲ್ಲ ಮನೆಯಲ್ಲಿ. ಅದೇ ಟೈಮಿಗೆ ಕಾವ್ಯಗೆ ತುಂಬ ಕೋಪ ಬಂದುಬಿಟ್ಟಿದೆ. ಕಾವ್ಯಗೆ ತುಂಬ ಕೋಪ ಬಂದು, ಏನು ರೀ ನಮ್ಮ ಅಕ್ಕ ದೆವ್ವ ಆಗಿದ್ದಾಳ ಅಂತ ಹೇಳಿದ್ರೆ, ನಮ್ಮ ಅಕ್ಕ ಸತ್ತೇ ಇಲ್ಲ, ನಮ್ಮ ಅಕ್ಕ ಸತ್ತಿದ್ದಾಳೆ ಅಂತ ನಿಮ್ಗೆ ಯಾರೇ ಹೇಳಿದ್ದು, ದೆವ್ವ ಆಗಿದ್ದಾಳೆ ಅಂತ ಹೆಂಗ್ರಿ ಹೇಳ್ತೀಯ ನೀವು ಅಂತ ಅವಳು ಕಾವ್ಯ ಬಾಯಿಗೆ ಬಂದಂಗೆ ಬೈದು ಕ್ಲಾಸ್ ತೊಗೊತಾಳೆ. ಅವಳು ಬೈದ್ಮೇಲೆ ಅವನು ರಾಮ್ ಕೂಡ, ಅಮ್ಮ ಏನಮ್ಮ ಈ ಕಾಲದಲ್ಲಿ ಕೂಡ ದೆವ್ವ ಅದು ಇದು ಅಂದ್ಕೊಂಡು ಹಿಂಗೇನಾದರೂ ಸ್ವಲ್ಪ ಆದರೂ ಬುದ್ಧಿ ಆಯಿತಾ ಅಂಥೇಳಿ ರಾಮ್ ಕೂಡ ಬೈತಾನೆ. ರಾಮ್ ಕೂಡ ಬೈದಾಗ, ಏನು ಚಿಕ್ಕಮ್ಮ ನೀವೆಲ್ಲ ಸುಮ್ಮನೆ ನೀವು ಭಯಪಡೋದಲ್ಲ, ಎಲ್ಲರನ್ನೂ ಭಯಪಡಿಸಿದಂಥ ಮಹಾದೇವ, ಕಾವ್ಯ, ರಾಮ್ ಎಲ್ಲರೂ ಕ್ಲಾಸ್ ತೊಗೊತಾರೆ. ಅವಳು ಪಾಪ ಆದ್ರೂ ಹೆದರ್ಕೊಂಡಿದ್ದು, ಯಾಕಂದರೆ ಅವಳು ನೋಡಿರ್ತಾಳಲ್ಲ. ಹಾಗಾಗಿ ಕಲ್ಯಾಣಿ ಕೂಡ ಏನಾಯ್ತು, ಎದಕ್ಕೆ ಹಂಗೆ ಮಾಡ್ತೀಯಾ ಅಂಥೇಳಿ ಎಲ್ಲ ಕಲ್ಯಾಣಿ, ಶ್ರೀಧರ್ ಎಲ್ಲರೂ ಬೈತಾರೆ. ಕಿಟ್ಟಿ ಅವರು ಇವರು ಎಲ್ಲರೂ ಬೈದರು. ಅವಳು ನೋಡಿರ್ತಾಳಲ್ಲ, ಅವಳು ಆ ಭಯದಿಂದ ಹೊರಗಡೆನೇ ಬರಲ್ಲ, ಇನ್ನೂ ಭಯನೇ ಪಡ್ತಿರ್ತಾಳೆ. ಅದು ಶ್ರೀಧರ ಕೈ ಹಿಡಿದು ಹೇಳ್ಕೊಂಡು ಹೋಗ್ಬಿಡ್ತಾನೆ, ನಡಿ ಮಲ್ಕೊಂಡು ನಡಿ ಅಂಥೇಳಿ ಕೈ ಹಿಡಿದು ಹಾಗೆ ಫೋರ್ಸ್ಫುಲಿಯಾಗಿ ಟೆರೆಸ್ ಮೇಲೆ ಕರ್ಕೊಂಡು ಹೋಗ್ಬಿಡ್ತಾನೆ ಅವಳನ್ನ. ಈ ಟೈಮಿಗೆ ಮತ್ತೆ ಈ ಕಡೆ ಪಂಚಮಿ, ಕಿಟ್ಟಿ ಅವರು ಹೋಗ್ಬಿಡ್ತಾರೆ, ಪೂರ್ವಿನೂ ಹೋಗ್ಬಿಡ್ತಾಳೆ, ಕಲ್ಯಾಣಿನೂ ಹೋಗ್ಬಿಡ್ತಾಳೆ. ಯಾರ ಪಾಡಿಗೆ ಅವರು ಹೋಗಿ ಮಲ್ಕೊಂಡು ನಡೀರಿ ಅಂಥೇಳಿ ಮಲ್ಕೊಂತ. ಈ ಟೈಮಿಗೆ ಅವಳು ಕಾವ್ಯ, ಮಹಾದೇವು ಮತ್ತು ರಾಮ್ ಎಲ್ಲರೂ ಕಾಯ್ತಿರ್ತಾರೆ, ದೆವ್ವ ಎಲ್ಲಿದೆ ಅಂಥೇಳಿ. ದೆವ್ವ ಕಿಚನಲ್ಲಿದೆ ಬಂದುಬಿಡುತ್ತೆ. ಅದು ನೋಡಿ ತುಂಬ ಇವರು, ನಿಂದ ಇದು ಕೆಲಸ ತರಲೆ, ಎದಕ್ಕೆ ಹಿಂಗೆ ಮಾಡಿ ಆ ಮೊಸರನ್ನ ತಿನ್ನಬೇಕಂತ ಆಸೆ ಆಗಿದೆ ನನಗೆ ಹೇಳಬೇಕಾ ಇಲ್ಲ ಅಂತ ಗಂಡ ಕೇಳಿದೆ. ಇಲ್ಲ ಕಣೋ, ನನಗೆ ನೀರು ಬೇಕಿತ್ತು, ನೀರು ತಗೊಳೋಣ ಅಂತ ಬಂದೆ, ಇಲ್ಲೇ ಮೊಸರನ್ನ ಆಯ್ತು ತಿನ್ನೋಣ. ಅದೇ ಟೈಮಿಗೆ ಅತ್ತೆ ಬಂದುಬಿಟ್ರು. ಅತ್ತೆ ಯಾರು ಏನಂದ್ರೆ ಆದರೂ ನಾನು ಮಾತಾಡಲಿಲ್ಲ. ಎಷ್ಟು ಪ್ರಯತ್ನ ಪಟ್ಟರು ಅತ್ತೆ ಮಾತಾಡ್ಸಲಿಕ್ಕೆ, ಆದರೂ ನಾನು ಪ್ರಯತ್ನ ಪಟ್ಟರು ನಾನು ಮಾತಾಡಿಲ್ಲ ಅಂಥೇಳಿ ಪ್ರೇಮ ಹೇಳ್ತಾಳೆ. ಆಯಿತು ಬಾ, ಇಲ್ಲಿ ಅಮ್ಮನೂ ಹೆದರಿಸಿದ್ಯಾ, ಇನ್ನೇನು ಬಿಡು ಅಂಥೇಳಿ ರಾಮ್ನು ಹೇಳ್ತಾನೆ. ರಾಮ್ನು ಹೇಳಿದ ಮೇಲೆ ಆವಾಗ ನೆಕ್ಸ್ಟು ರಾಮ್ನು ಅವಳನ್ನ ಹೇಳ್ಕೊಂಡು ಹೋಗ್ಬಿಡ್ತಾನೆ, ಪ್ರೇಮನ. ಇವಾಗ ಉಳಿದಿದ್ದು ಇವರಷ್ಟೇ, ಪ್ರೇಮ ಮತ್ತು ಕಾವ್ಯ, ಮಹಾದೇವ್ ಉಳಿತಾರೆ. ಅವರು ಒಂದಿಷ್ಟು ಫನ್ ಮಾಡಿ, ನೀನು ದೆವ್ವ ಅಂತಾರೆ ಹೆದ್ರ್ಕೊಂಡ್ಬಿಟ್ಟೆ ನಾನು ಹಂಗೆ ಹಿಂಗೆ ಅಂತೇಳಿ. ಅಷ್ಟರೊಳಗೆ ಬೆಳಕಾಗೋದ್ರೊಳಗೆ ಸೂರ್ಯ ಹುಟ್ಟಿರ್ತಾನೆ. ಆಮೇಲೆ ಧನರಾಜ್ ಹೊರಗಡೆ ಬರ್ತಾನೆ. ಧನರಾಜ್ ಹೊರಗಡೆ ಬಂದು ವಾಣಿಗೆ ಬೈತಾನೆ. ವಾಣಿ ಯಾಕಮ್ಮ ಇನ್ನೂ ಪೂಜೆ ರೂಮ್ ದೇವ್ರ ಮನೆ ಬಾಗಿಲು ತೆಗ್ದಿಲ್ಲ ಅಂತೇಳಿ. ಹಾಂ ಸರಿ ಸರ್ ತೆಗಿತೀನಿ ಅಂಥೇಳಿ ವಾಣಿ ಬಾಗಿಲು ತೆಗ್ದನೊಳಗೆ ಆವಾಗ ಅಲ್ಲಿ ಇವಳು ಇರ್ತಾಳೆ ರೂಮಲ್ಲಿ, ಪೂಜೆ ರೂಮ್ ಒಳಗೆ ಸ್ನೇಹ ಇರೋದು ನೋಡಿ ಅವಳು, ಮೇಡಮ್ ಏನು ಇಷ್ಟು ಜಲ್ದಿ ಪೂಜೆ ಮಾಡ್ತಾಯಿದ್ದೀರಾ ಅಂಥೇಳಿ ಎಲ್ಲ ಕೇಳ್ತಾ, ಇಷ್ಟು ಜಲ್ದಿ ಎಲ್ಲ ಪೂಜೆ ಮಾಡ್ತೀರಾ ಅಂತ ಕೇಳಿದಾಗ ಅವಳೇನಂತ, ಇವಾಗ ಇಲ್ಲಮ್ಮ ಇಷ್ಟು ಜಲ್ದಿ, ಆವಾಗ ಇಲ್ಲ ಡ್ಯಾಡಿ ನನಗೆ ಭಯ ದೆವ್ವ, ಪ್ರೇಮ ಅನ್ನೋ ದೆವ್ವ ನನ್ನ ನಿದ್ದೆ ಮಾಡೋಕ್ಕೆ ಕೊಟ್ಟಿಲ್ಲ ಅಂಥೇಳಿ ಎಲ್ಲ ಹೇಳ್ತಾಳೆ ಡ್ಯಾಡಿ ಮುಂದೆ ಅವಳು. ಆವಾಗ ಅವಳು ಹೆದರ್ಕೊಂಡು, ಇಲ್ಲ ಡ್ಯಾಡಿ ನನಗೆ ನಿದ್ದೆನೇ ಮಾಡಿಲ್ಲ, ಹಿಂಗೆ ಪ್ರಾಬ್ಲಮ್ ಅಂತ, ಏನಾಗಲ್ಲ, ನಾನು ರೆಡಿ ಇರ್ತೀನಿ, ನೀನು ಫ್ರೆಶ್ ಅಪ್ ಆಗಿ ಬಾ, ರಾಮ್ ಮನೆಗೆ ಹೋಗೋಣ, ಮದುವೆದು ತಾರೀಖೆಲ್ಲ ಫಿಕ್ಸ್ ಮಾಡೋದೈತಿ, ಡೇಟ್ ಫಿಕ್ಸ್ ಮಾಡಬೇಕು ಹಂಗೆ ಹಿಂಗೆ ಅಂತೇಳಿ ಕನ್ವಿನ್ಸ್ ಮಾಡಿ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಇಲ್ಲಿದ್ದ ಪ್ರೇಮ ಬಂದು ಫೋನ್ ಮಾಡ್ತಾ. ಅವ್ರ ಡ್ಯಾಡಿ ಪ್ರೇಮ ಫೋನ್ ಮಾಡಿ ವಾಣಿ ಕೇಳ್ತಿದ್ದ, ಅವಳು ಹೆಂಗಿದ್ದಾಳ, ಹೆದರ್ಕೊಂಡ್ಲಾ, ಏನು ಮಾಡ್ತಾ ಇದ್ದಾಳ ಏನಂತಂದು ಕೇಳ್ತಿರ್ತಾಳೆ. ಇಲ್ಲ ಅಕ್ಕ, ಅವಳಂತೂ ಫುಲ್ ಹೆದರ್ಕೊಂಡ್ಬಿಟ್ಟಿದ್ದಾಳೆ ಅಕ್ಕ ಅಂತೇಳಿ ಎಲ್ಲ ಹೇಳ್ತಿರ್ತಾಳೆ. ಇರಲಿ ಬಿಡು, ಇನ್ನೂ ಜಾಸ್ತಿನೇ ತೊಂದರೆ ಆಗಲಿ, ಇನ್ನೂ ಸ್ವಲ್ಪ ಭಯ ಪಟ್ಕೊಂಡ್ಲಿ, ನಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಪ್ರೇಮ ಹೇಳ್ತಿರ್ತಾಳೆ. ಆವಾಗ ವಾಣಿನೂ ಹೇಳ್ತಾಳೆ, ಅಕ್ಕ ಹಿಂಗಿದೆ ಅಂತಂದು ಹೇಳಿ ಹೇಳ್ತಾಳೆ. ಆವಾಗ ಮತ್ತು ಇವರಿಬ್ಬರು ಮಾತಾಡ್ತಿರ್ತಾರೆ, ಇದರಿಂದ ಎಲ್ಲ ಹೊರಗಡೆ ಬರಬೇಕು, ನಿನ್ನ ಮದುವೆ ಬಗ್ಗೆ ಯೋಚನೆ ಮಾಡು ಹಂಗೆ ಹಿಂಗೆ ಅಂತೇಳಿ ಧನರಾಜ್ ಹೇಳಿ ಕರ್ಕೊಂಡು ಅದೇ ಟೈಮಿಗೆ ಪ್ರೇಮನು ಪ್ರೇಮನು ಇವರೆಲ್ಲ ಕನ್ವರ್ಸೇಷನ್ ಮಾಡ್ತಿರ್ತಾರೆ. ವಾಣಿ ಎಲ್ಲದೂ ಹೇಳ್ತಿರ್ತಾಳೆ. ಇದೆಲ್ಲ ಹೇಳಿ ಕನ್ವಿನ್ಸ್ ಮಾಡ್ತಿರ್ಬೇಕಾದ್ರೆ ಇದೇ ಟೈಮಿಗೆ ಅವನು ಭರತಂದು ಒಂದು ಸಾಕ್ಷಿ ವಿಡಿಯೋ ಇರುತ್ತಲ್ಲ, ಅದನ್ನು SP ಕಳಿಸಿರ್ತಾನೆ ರಾಮ್ ಅದು SP ಕಳಿಸಿದಾಗ ಅವ್ರು ನೋಡಿ ಅವ್ರು ಆ್ಯಕ್ಷನ್ ತೊಗೊತೀನಿ ಅಂತಿದ್ರು. ಅದೆಲ್ಲ ವೀಡಿಯೋ ಫ್ಲ್ಯಾಶ್ ಬ್ಯಾಕ್ ಎಲ್ಲ ಮಹಾದೇವನ ಕೊಂದು ಬಿಡ್ರಿ ಹಂಗೋ ಹಿಂಗೋ ಅಂಥೇಳಿ. ಇವಳು ಕಲ್ಯಾಣಿದೆ ಎಂಥ ಪಾಪಿ ಕಣೋ, ಮನುಷ್ಯ ರೂಪದಲ್ಲಿರೋದು, ಮನಸ್ಸು ತುಂಬ ವಿಷಾನೇ ಇದೆ, ಸರಿ ಇಲ್ಲ ಹಂಗೆ ಅಂಥೇಳಿ ಎಲ್ಲ ಬೈತಿರ್ತಾಳೆ. ಅದೇ ಟೈಮಿಗೆ ಅವಳು ಪಂಚಮಿ ಸನ್ನೆ ಮಾಡಿ ಏನೋ ಹೇಳ್ತಾಳೆ, ಅವನು ಇವ್ರ ಜೊತೆ ಎಲ್ಲ ಕೈ ಜೋಡಿಸಿದಾನ, ನನ್ನ ಮದುವೆಗೂ ಏನಾದರೂ ಇವ್ರ ಕಡೆಯಿಂದ ಶ್ರೀಧರ್ ಯಾವ ಹುದ್ದದಲ್ಲಿ ಯಾವ ಹಾವಿದೆ ಅಂತ ಹೇಳೋಕ್ಕಾಗಂಗಿಲ್ಲ ಅಂತ ಅದೇ ಅವನು ಮೋಸ ವಂಚನೆ ತುಂಬಿರೋ ಮೃಗ ಆಗಿರ್ತಾನೆ. ಅವನು
ಅವನು ರಾಮ್ ಹೇಳ್ತಾನೆ ಗರುಡ ಮಲ್ಲಿ ಜೊತೆನೂ ಕೈ ಜೋಡಿಸಿದಾನ ಅಂದಾಗ ಅವಳು ಪಂಚಮಿಯನ್ನು ಸನ್ನೆ ಮಾಡಿ ಹೇಳಿದ ನನ್ನ ಮದುವೆಗೂ ಇವರಿಂದನೇ ತೊಂದರೆ ಆಗಿದ್ದಾನ ಅಂತಂದೇಳಿ ಎಲ್ಲ ಕೇಳ್ತಾಗ ಎಷ್ಟೇ ಕೇಳಿದ್ರೆ ಅಲ್ಲಿ ಅವನು ಕಿಟ್ಟಿನೂ ಮಾತು ಮಾರಿಸಿಬಿಡ್ತಾನೆ ಅವಳ ಹೆಸರಿನ ಪಂಚಮಿದು ಮಾತು ಮಾರಿಸ್ಬಿಡ್ತಾನೆ. ಪಂಚಮಿದು ಮಾತು ಮಾರಿಸಿದಾಗ ಮತ್ತು ಹೌದು ಪಂಚಮಿ ಪೊಲೀಸ್ ಮುಖವಾಡ ಕ್ರಿಮಿನಲ್ ಇವನು ಅಂಥೇಳಿ ನಮ್ಮ ಮಹಾದೇವನ ಮೇಲಿನ ಕೋಪಕ್ಕೆ ಇನ್ನು ಏನೇನು ಮಾಡಿದ್ದೀರ ಅಂತ ಕಿಟ್ಟಿ ಒಟ್ಟು ಅದನ್ನು ಮಾತಿಂದ ಹೊರಗಡೆ ಅದು ಟಾಪಿಕೇ ಕ್ಲೋಸ್ ಮಾಡಿಬಿಡ್ತಾನೆ ಅಲ್ಲಿಗ. ಮತ್ತು ಸದ್ಯದಲ್ಲಿ ಮಹೇಶ್ವರಿ ಸದ್ಯಕ್ಕೂ ಆ ಕಿರಾತಕ ಸಿಕ್ಬಿದ್ನಲ್ಲ ಅಂಥೇಳಿ ಕಾವ್ಯನೇ ನೋಡ್ತಿರ್ತಾಳ. ಅದು ಅವಾಗ ಕಲ್ಯಾಣಿ ಇದ್ದು ರಾಮ್ ಕೇಳ್ತಾಳ ಅವನು ಮೊದಲೇ ಪೊಲೀಸು, ಅವ್ನು ಯಾವುದೇ ಜಾಣತನ ಉಪಯೋಗಿಸಿ ಬಂದರೆ ಹೆಂಗಪ್ಪ, ಇದರಿಂದ ಆಚೆ ಬಂದರೆ ಹೆಂಗ ಅಂತ ಅವ್ರು ದೊಡ್ಡಮ್ಮ ಹೇಳ್ತಾಳ. ಕೇಸಿಂದ ತಪ್ಪಿಸ್ಕೊಂಡ್ರೆ ಹೆಂಗಂತ ಅವ್ರು ರಾಮ್ ಹೇಳ್ತಾನೆ ಇಲ್ಲ ದೊಡ್ಡಮ್ಮ ಆ ಥರ ಚಾನ್ಸ್ ಇಲ್ಲ, ನಾವೆಲ್ಲ ಸಾಕ್ಷಿಗಳನ್ನ SP ಅವರಿಗೆ ಸಬ್ಮಿಟ್ ಮಾಡಿದ್ದೀನಿ, ಕೆಲಸದಿಂದ ಸಸ್ಪೆಂಡ್ ಮಾಡಿದಾರ ಅಂತ ದೊಡ್ಡಮ್ಮಗೆ ಹೇಳ್ತಿದ್ದಾನೆ ಕಲ್ಯಾಣಿಗೆ. ಕಾವ್ಯನೂ ಗಾಬರಿ ಆಗ್ತಾಳೆ, ಶಾಕ್ ಆಗ್ತಾಳೆ. ಓಕೆ, ಇಲ್ಲಿಗೆ ಈ ಎಪಿಸೋಡ್ ಮುಗೀತದೆ. ನೆಕ್ಸ್ಟ್ ಎಪಿಸೋಡಲ್ಲಿ SP ಕಡೆಯಿಂದ ಆರ್ಡ್ರ್ ಆಗಿದೆ ನೀನು ಪೊಲೀಸ್ ಕೆಲಸಕ್ಕೆ ಅನ್ಫಿಟ್ ಅಂತಂದೇಳಿ ಅವ್ರನ್ನ ಪೊಲೀಸ್ ಜೀಪ್ ಏರಿಸ್ತಾರೆ ಭರತನ. ಅವಾಗ ಮಹಾದೇವ ಬಂದು ಏನು ಪೊಲೀಸಪ್ಪ ಬಟ್ಟೆನೂ ತೆಗಿಲಾರ್ದಂಗೆ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಿದ್ಯಾ, ನನ್ನ ಜೊತೆ ಹೋರಾಡಲಿಕ್ಕೆ ಕಾವ್ಯ ಅನ್ನೋ ಮಹಾಶಕ್ತಿ ಇದೆ, ನಿನ್ನ ಜೊತೆ ಓಡಾಡಲಿಕ್ಕೆ ಯಾರಿದ್ದಾರೆ ಕಾಣ್ಲ, ಆದರೆ ನೀನು ಸಿಗಾಕೊಂಡಿರೋ ಚಕ್ರವ್ಯೂಹದಲ್ಲಿ ಹೊರಗಡೆ ತರೋಕ್ಕೆ ಯಾರಿದಾರಲ್ಲ ಅಂಥೇಳಿ ಮಹಾದೇವ ಹೇಳ್ತಾನೆ ಭರತ್ಗೆ. ಭರತ್ ಹೇಳಿ ನಾನೇ